ಇವತ್ತು ಆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದಂತಹ ಸ್ವಾಮೀಜಿ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ಹೇಳಿ. ನಮಸ್ಕಾರ. ನೀವು ಹೇಳಿದ್ದನ್ನ ಇಡೀ ರಾಜ್ಯ ಕೇಳಿಸ್ಕೊಳ್ತು. ಐ ಹೋಪ್ ದೆಹಲಿ ತನಕನೂ ತಲುಪಿದೆ ಅಂತ ಹೇಳಿ. ಆದ್ರೆ ರಾಜಣ್ಣ ಅವರು ನಿಮ್ಮ ಮಾತಿಗೆ ಕೊಟ್ಟ ಪ್ರತಿಕ್ರಿಯೆಯನ್ನ ತಾವು ಕೇಳಿಸ್ಕೊಂಡ್ರು? ಅವನ್ ರಾಜ ಎಂತವನು ಅಂತ ನಿಮಗ್ ಗೊತ್ತಲ್ವಾ? ಅವನ್ ಮಾತೇ ಸ್ಥಿರವಾಗಿರೋದಿಲ್ಲ. ಅಂತ ಮಹಾನ್ ವ್ಯಕ್ತಿ, ದೇಶಕ್ಕೆ ಉತ್ತಮವಾದಂತ ವ್ಯಕ್ತಿ ದೇವೇಗೌಡರು, ಅವ್ರಿಗೇನೆ ಅವನು ಬಾಯಿಗೆ ಬಂದದ್ದಂಗೆ ಮಾತಾಡ್ರ. ಅವನಿಗೆ ಒಂದು ತೂಕವಾದ ಮಾತಾಡೋದೇ ಗೊತ್ತಿಲ್ಲ. ಹಾಗಿರುವಾಗ ಅವನ ಹತ್ರ ಏನ್ ಮಾತಾಡೋದು? ಈ ಹಿಂದೆ ಕೂಡ ಅನೇಕ ಮಠಗಳ ಮಠಾಧೀಶರು ಬೇರೆ ಬೇರೆ ರಾಜಕಾರಣಿಗಳ ಪರವಾಗಿ ಮಾತನಾಡಿದ್ರು. ಬಟ್ ಪ್ರಯೋಜನ ಅಂತ ಆಗಿದ್ ಕಡಿಮೆ. BSY ಅವ್ರನ್ನ ಇಳಿಸಬಾರ್ದು ಅಂತ ಕೆಲವರು ಬಂದ್ರು, ಸದಾನಂದ ಗೌಡ್ರನ್ನ ಇಳಿಸಲೇಬಾರ್ದು ಅಂತ ಬೀದಿಲಿ ಇಳಿದು ಹೋರಾಟ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ನಿಮ್ಮ ಮಾತಿಗೆ ಮನ್ನಣೆ ಸಿಗಬಹುದಾ? ನಿಮಗ ಆ ವಿಶ್ವಾಸ ಇದೆಯೋ? ಮನ್ನಣೆ ಅಂತ ಏನ್ ಈಗ ನಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಖ್ಯವಾಗಿರ್ತಕ್ಕಂಥವ್ರು ಎಲ್ಲರಿಗೂ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ. ಈಗ DK ಅವ್ರಿಗೆ ಒಂದು ಬಾಕಿ ಇದೆ. ಅವ್ರಿಗೆ ಅದು ಸಿಕ್ಕಿದ್ರೆ ಒಂದು ಹಂತ ಬರ್ತದೆ. ಅದು ಬಹಳ ದಿವಸದಿಂದ ಅದು ಇದೆ. ಅವರು CM ಆಗ್ಬೇಕು ಅಂತಕ್ಕಂಥದ್ದು ಬಹಳ ದಿವಸದಿಂದ ಇದೆ. ಸ್ವಾಮೀಜಿ, ಕೇವಲ ಒಕ್ಕಲಿಗ ಸಮುದಾಯದವರು ಅನ್ನೋ ಕಾರಣಕ್ಕೆ ಅವ್ರು CM ಆಗ್ಬೇಕು ಅಂತ ಹೇಳ್ತಿದ್ದೀರಾ? ಒಕ್ಕಲಿಗ ಸಮುದಾಯ ಅಂತ ನಾವು ಮಾತೇ ಎತ್ತಲಿಲ್ವಲ್ಲ. ನಾವು DK ಶಿವಕುಮಾರ್ ಅಂತ ಹೇಳ್ದೇವೆ ಹೊತ್ತು ಒಕ್ಕಲಿಗ ಸಮುದಾಯ ಅಂತ ನಾವ್ ಹೇಳಲೇ ಇಲ್ವಲ್ಲ. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್. ಸಿದ್ದರಾಮಯ್ಯ ಅವರ ಆಡಳಿತಕ್ಕೆ ಜನಮನ್ನಣೆ ಸಿಗ್ತಾ ಇದೆ ಅನ್ನೋದು ಕಾಂಗ್ರೆಸ್ನವರ ವಾದ. ಒಂದು ಸುಭದ್ರ ಸರ್ಕಾರ ಇರಬೇಕು ಅಂದ್ರೆ CM ಕುರ್ಚಿ ಅಲುಗಾಡಬಾರ್ದು, ಗಟ್ಟಿಯಾಗಿ ಒಬ್ರು ಕೂತಿರ್ಬೇಕು, ಆಗ ಮಾತ್ರ ಸುಭದ್ರ ಸರ್ಕಾರ ಇರುತ್ತೆ ಅನ್ನೋ ವಾದ. ಇದೆಲ್ಲದರ ನಡುವೆ ಕೂಡ ಸಿದ್ದರಾಮಯ್ಯ ಅವ್ರು ಕೆಳಗಿಳಿಬೇಕು ಅಂತ ತಮ್ಗೆ ಅನ್ಸಿದ್ ಯಾಕೆ ಅಂತ? ಕೆಳಗೆ ಇಳಿಬೇಕು ಅಂತಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಒಬ್ರು ಮಿಷ್ಟಾನ್ನ ಭೋಜನ ಊಟ ಮಾಡಿದ್ದಾರೆ, ಇನ್ನೊಬ್ರು ಅದನ್ನ ಮಿಷ್ಟಾನ್ನ ಭೋಜನ ಊಟ ಮಾಡ್ಬೇಕು. ಇವ್ರೊಬ್ರೇನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆಯವ್ರ ಗತಿ ಏನು? ಸ್ವಾಮೀಜಿ, ನಂದೊಂದ್ ಕಡೆ ಪ್ರಶ್ನೆ ಇದೆ. ಅದಾದ್ಮೇಲೆ ಬಹುಶಃ ಚಂದ್ರಶೇಖರ್ ಅವರು ಬಿಜೆಪಿ ವಕ್ತಾರರು ಒಂದು ಪ್ರಶ್ನೆ ಕೇಳ್ಬೇಕು ನಿಮಗೆ. ನನ್ನ ಪ್ರಶ್ನೆ ಏನಂತಂದ್ರೆ, ಇದು ನೀವು ಸ್ವಯಂ ಪ್ರೇರಿತರಾಗಿ ಕೊಟ್ಟ ಹೇಳಿಕೆಯೋ ಅಥವಾ ಯಾರಾದ್ರೂ ನಿಮ್ಮ ಕೈಲಿ ಈ ರೀತಿ ಹೇಳಿಕೆಯನ್ನ ಹೇಳಿಸಿದ್ರು? ನಮ್ ಸ್ವಯಂ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂತ ಹೇಳಿಕೆ. ಈಗ ಒಂದ್ 3-4 ದಿವಸದಲ್ಲಿ ಕೆಂಪೇಗೌಡ ಜಯಂತಿ ಅಂತ ಬಂದದ್ರಿಂದ ನಾವು ಜಾಸ್ತಿ ಮಾತಾಡಕ್ ಆಗೋದಿಲ್ಲ ಅಂತ ಹೇಳಿ 3 ಅಂಶ ಇಟ್ಕೊಂಡು, ಒಂದು ನಮ್ ಕೆಂಪೇಗೌಡರದು ಬೆಂಗಳೂರು ನಗರ, ಬೆಂಗಳೂರು ನಾಡು ಅಂತ ಅದು ಅಪ್ಪಟ ಉಂಡಿಯಾಗೇ ಇರ್ಬೇಕು, ಅದನ್ನ ಛಿದ್ರ ಮಾಡಬೇಡಿ. ಎರಡನೇದು, ಆ ರೀತಿ ಛಿದ್ರ ಮಾಡೋದಾದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ 2 ಛಿದ್ರ ಮಾಡಿ. ಅದರಿಂದ ಉಪಯೋಗ ಏನಾಗ್ತದೆ ಅಂತಂದ್ರೆ, ಉತ್ತರ ಕರ್ನಾಟಕದ ಜನ ಅಭಿವೃದ್ಧಿಯನ್ನ ಹೊಂದಿ ಅಲ್ಲಿ ಜನ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತದೆ. ಒಂದ್ ವೇಳೆ ಭಾಗ ಮಾಡ್ಲಿಲ್ಲ ಅಂದ್ರೆ ಅವರೆಲ್ಲ ಬಂದು ಬೆಂಗಳೂರಲ್ಲಿ ಕೂತ್ಕೋತಾರೆ. ಆ ಹಳ್ಳಿಗಳೆಲ್ಲ ಹಾಗಾಗೇ ಇರ್ತದೆ. ಆ ರೀತಿ ಆಗ್ಬಾರ್ದು. ಈ ಎಲ್ಲಾ ಪ್ರಜೆಗಳು ಮುಂದೆ ಬರಬೇಕು. ನೋಡಿ, ಬಹುಶಃ ನೋಡಿ, ಈ 2 ಮಾತು ಹೆಚ್ಚಿಗೆ ಪ್ರಸ್ತಾಪ ಆಗ್ಲೇ ಇಲ್ಲ. ನೀವು DK ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡಿದ್ರಿ, ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗೋಯ್ತು ಅಂತ. ಸರಿ, ಅದನ್ನು ಹೇಳ್ದು ನಾವು. ನೀವು ಗಮನಿಸೋದ್ರ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಆಗ್ಬೇಕು ಅಂತ ಹೇಳ್ದು. ಅಂದ್ರೆ ಅದನ್ನ ಗಮನಿಸಿದವ್ರು ಗಮನಿಸಿದ್ದಾರೆ, ಇಲ್ಲದೆ ಇದ್ರೆ ಇಲ್ಲ. ಈಗ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ನಿಮ್ಮ ವಾದ. ಏನಪ್ಪಾ ಅಂದ್ರೆ, ಅವರು ಇವತ್ತಲ್ಲ ಸುಮಾರು ವರ್ಷಗಳಿಂದ ಅವರು CM ಆಗ್ಬೇಕು ಅನ್ನೋದು ಅವರ ಅಭಿಲಾಷೆನೂ ಇದೆ. ಅದಕ್ಕೋಸ್ಕರ ಅವರು ತ್ಯಾಗ ಮಾಡಿ ಪಕ್ಷಕ್ಕೆ ಹೋರಾಟ ಮಾಡಿ ಪಕ್ಷ ಬೆಳೆಸ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವ್ರನ್ನ CM ಮಾಡಿದ್ರೆ ಅವಾಗ ಅವ್ರ ಇಚ್ಛೆ ಈಡೇರ್ತದೆ. ಈಗ ನೀವು ಸಿದ್ದರಾಮಯ್ಯನವರು ದಕ್ಷ ಆಡಳಿತ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರಾಗ್ಲೇ ಊಟ ಮಾಡಿ ಅನುಭವಿಸಿದಾರಲ್ವಾ.
ಬೇರೆಯವರು ಅನುಭವಿಸ್ಬೇಕಲ್ವಾ? ಆದ್ರೆ ಅಧಿಕಾರ ಅನ್ನೋ ವ್ಯಾಮೋಹದಿಂದ ಆಚೆ ಬರೋದಷ್ಟು ಸುಲಭ ಅಲ್ಲ. ನಿಮ್ಮಗಳಿಗೆ ಅಂದ್ರೆ ಸರ್ವಸಂಗ ಪರಿತ್ಯಾಗ ಮಾಡಿದವರಿಗೆ ಅದೆಲ್ಲ ಚಿಕ್ಕ ವಿಚಾರ ಅನ್ನಿಸ್ಬಹುದೇನೋ, ಬಟ್ ಒಬ್ಬ ಮಹತ್ವಾಕಾಂಕ್ಷಿ ರಾಜಕಾರಣಿಯ ಅಧಿಕಾರಕ್ಕೋಸ್ಕರನೇ ಶ್ರಮ ಪಟ್ಟವ್ರು ಅವ್ರಿಗಷ್ಟು ಸುಲಭನಾ ಅಂತ ಕೆಳಗಿಳಿಯೋದು? ನಾನು ಧರ್ಮವಾಗಿ ಹೇಳ್ತಾ ಇರೋದು. ಸರಿ ಸರಿ. ಈಗ ಧರ್ಮವಾಗಿ ಎಲ್ಲಾರು ಆಗಿದಾರಲ್ವಾ? ಹ್ಮ್ ಕುಮಾರಸ್ವಾಮಿ, ಯಡಿಯೂರಪ್ಪ, ಸದಾನಂದ ಗೌಡ್ರು, ಹ್ಮ್ ಜಗದೀಶ್ ಶೆಟ್ಟರು ಎಲ್ರೂ CM ಆಗ್ತಾ ಇದ್ದಾರೆ. ಈಗ ಇವ್ರು DK ಸರ್ದಿ ಬಂದಿದೆ, ಹ್ಮ್ ಅವರು ಒಂದ್ಸಾರಿ ಆಗ್ಬಿಟ್ರೆ. ಸರಿ. ಚಂದ್ರಶೇಖರ್ ಅವರೇ ನಮಸ್ತೆ ಸ್ವಾಮೀಜಿ. ನಂದೊಂದು ಸಣ್ಣ ಪ್ರಶ್ನೆ ಇದೆ. ಇವತ್ತು ಕಾಂಗ್ರೆಸ್ ಒಳಗಡೆ ನಡೀತಿರ್ತಕ್ಕಂಥ ಬೆಳವಣಿಗೆ ನೋಡಿದ್ರೆ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವ್ರಿಗೆ CM ಸೀಟ್ ಕೊಡಬಾರ್ದು ಅಂತ ಒಂದು ಒಳಗಡೆಗೆ ಷಡ್ಯಂತ್ರ ನಡೀತಾ ಇದೆ. ಅಕಸ್ಮಾತ್ ಬಿಟ್ಟು ಕೊಡದೇ ಇದ್ರೆ ನಿಮ್ಮ ನಡೆ ಏನಾಗುತ್ತೆ, ಈ ಸಮುದಾಯದ ನಡೆ ಏನಾಗುತ್ತೆ? ಹೋರಾಟ ಮಾಡ್ತೀರಾ? ಯಾವ ರೀತಿ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ ಕೊಡಲಿಲ್ಲ ಅಂದರೆ? ನಾವು ಹೋರಾಟ ಮಾಡೋದಿಲ್ಲ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅಪ್ಪ, ಧರ್ಮವಾಗಿ ಎಲ್ಲದನ್ನು ನಡೆಸು, ಒಬ್ಬರೇ ತಿನ್ಕೊಂಡಿದ್ರೆ ಚೆನ್ನಾಗಿರೋದಿಲ್ಲ, ಎಲ್ಲರೂ ಬದುಕಲಿ, ಎಲ್ಲರೂ ಆಗಲಿ ಅಂತಕ್ಕಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮನ್ನ ಧನ್ಯವಾದ ಹೇಳಿ ಕಳ್ಸೋಕ್ ಮುಂಚೆ ಕಡೆ ಪ್ರಶ್ನೆ. ರಾಜಣ್ಣ ಅವ್ರು ನಿಮ್ಗೇನೆ ಸವಾಲ್ ಹಾಕಿದ್ದಾರೆ, ಕಾವಿ ಬಟ್ಟೆ ನನಗೆ ಬಿಟ್ಕೊಡ್ಲಿ, ನಾನು ಸ್ವಾಮೀಜಿ ಆಗ್ತೀನಿ ಅಂತ ಹೇಳಿ. ಅವನ್ ರಾಜ, ಅವನೇನ್ ತೂಕವಾದ ಮನುಷ್ಯನ ಹೇಳಿಯಪ್ಪ ನೀವೇನೆ. ಅಂತ ಮಹಾನ್ ವ್ಯಕ್ತಿ, ನಮ್ಮ ದೇಶಕ್ಕೆ ಕೀರ್ತಿ ತಂದಂತ ದೇವೇಗೌಡ್ರನ್ನೇ ಬಿಡ್ಲಿಲ್ಲ ಅವನು. ಅವನಿಗೆ ಮಾತಾಡೋ ತೂಕ ಅವನಿಗೆ ಗೊತ್ತೇ ಇಲ್ಲ. ಅವನಿಗೆ ಬಾಯಿಗೆ ಬಂದದ್ದು ಚಪ್ಪಲ ಮಾತಾಡ್ತಾ ಇರ್ತಾನೆ. ಸರಿ ಸರಿ. ಧನ್ಯವಾದ ಸ್ವಾಮೀಜಿ. ರಿಪಬ್ಲಿಕ್ ಕನ್ನಡದ